ದೇಶದಾದ್ಯಂತ ನಡೆದಿದ್ದ ನೀಟ್ ಎಕ್ಸಾಮ್ ಮೂರನೇ ತಾರೀಕು ನಡೆದಿದ್ದಂತಹ ನೀಟ್ ಎಕ್ಸಾಮ್ ಅನ್ನ ರದ್ದುಗೊಳಿಸಿ ಮತ್ತೆ ಮರು ಪರೀಕ್ಷೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡಿ. ನೀಟ್ ಯುಜಿ ಮರು ಪರೀಕ್ಷೆಗೆ ಹೊಸ ದಿನಾಂಕ ನಿಗದಿಯಾಗೇ ಬಿಟ್ಟಿದೆ. ಜೂನ್ 21ನೇ ತಾರೀಕು ನೀಟ್ ಯುಜಿ ಮರು ಪರೀಕ್ಷೆ ನಡೆಯಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಪರೀಕ್ಷೆಯನ್ನ ರದ್ದುಗೊಳಿಸಿತ್ತು ಎನ್ಟಿಎ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಿಬಿಐ ತನಿಖೆಗೂ ಕೂಡ ವಹಿಸಲಾಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿದ್ಯಾರ್ಥಿಗಳನ್ನು ಕೂಡ ವಿಚಾರಣೆಗೆ ಗುರಿಪಡಿಸಲಾಗಿದೆ. ಮೇ 3ನೇ ತಾರೀಕು ನಡೆದಿದ್ದ ನೀಟ್ ಯುಜಿ 2026ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಂದ್ರೆ ಎನ್ಟಿಎ ಪರೀಕ್ಷೆಯನ್ನ ರದ್ದುಗೊಳಿಸಿತ್ತು. ಇದೀಗ ಮರು ಪರೀಕ್ಷೆಗೆ ದಿನಾಂಕವನ್ನ ಘೋಷಣೆ ಮಾಡಲಾಗಿದ್ದು 2026ರ ಜೂನ್ 21ರಂದು ದೇಶದಾದ್ಯಂತ ಮರು ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಮೇ 3ನೇ ತಾರೀಕು ನಡೆದಿದ್ದ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಂತಹ ಎಲ್ಲ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಮರು ಪರೀಕ್ಷೆ ಬರೆಯುವುದಕ್ಕೆ ಅರ್ಹರಾಗಿರ್ತಾರೆ. ಹೊಸ ನೋಂದಣಿ ಅಗತ್ಯತೆ ಇಲ್ಲ. ವಿದ್ಯಾರ್ಥಿಗಳು ಮರು ಪರೀಕ್ಷೆಗಾಗಿ ಮತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದಂತಹ ಅಥವಾ ನೋಂದಣಿ ಮಾಡುವ ಅಗತ್ಯವೂ ಕೂಡ ಇಲ್ಲ. ಪ್ರವೇಶ ಪತ್ರಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಹಳೆಯ ನೋಂದಣಿ ವಿವರಗಳೇ ಚಾಲ್ತಿಯಲ್ಲಿ ಇರುತ್ತೆ. ಈ ಪ್ರವೇಶ ಪತ್ರ ಪರೀಕ್ಷೆಗೂ ಕೆಲವು ದಿನಗಳ ಮೊದಲು ಎನ್ಟಿಎ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಪರೀಕ್ಷೆಯ ಪಾವಿತ್ರ್ಯತೆಯನ್ನ ಕಾಪಾಡೋದಕ್ಕೆ ಹಾಗೆ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಒದಗಿಸೋದಕ್ಕೆ ಈ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಎನ್ಟಿಎ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಏನು ಈ ಹಿಂದೆ ರಾಜಸ್ಥಾನ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬಂದವು. ಈ ಬಗ್ಗೆ ಕೇಂದ್ರ ತನಿಖಾ ದಳ ಅಂದ್ರೆ ಸಿಬಿಐ ತನಿಖೆ ಕೂಡ ಈಗ ನಡೆಸ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನ ರದ್ದುಗೊಳಿಸಿ ಮರು ಪರೀಕ್ಷೆಯನ್ನ ನಡೆಸುವುದಕ್ಕೆ ಕೇಂದ್ರ ಸರ್ಕಾರ ಅಂತೂ ಇಂತೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಎನ್ಟಿಎ ಅಧಿಕೃತ ವೆಬ್ಸೈಟ್ exams.nta.ac.in ನೀಟ್ ಅನ್ನ ಗಮನಿಸುತ್ತಾ ಇರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂತೂ ಇಂತೂ ಇದೀಗ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗಳು ಪಾಪ ಮತ್ತೊಮ್ಮೆ ರೆಡಿ ಆಗಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಎಷ್ಟೋ ಕನಸಿನ ಕೊಂಡಿ ಇವತ್ತು ಕಳಚಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ವೈದ್ಯರಾಗಬೇಕು ಅಂತ ಕನಸನ್ನ ಕಟ್ಟಿಕೊಂಡಿದ್ದಂತಹ ವಿದ್ಯಾರ್ಥಿಗಳ ಬದುಕು ಇದೀಗ ಭೀತಿಗೆ ಬಂದಿದೆ. ಎಷ್ಟೋ ಪ್ರತಿಭಟನೆಗಳು ಕೂಡ ನಡೀತು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ನಿಮ್ಮ ಪರವಾಗಿದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇ ನೋಡಿ, ಯಾರೋ ಕಾಪಿ ಹೊಡೆದು ಪಾಸ್ ಆಗಿಬಿಟ್ರೆ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬದುಕು ಮೂರಾಬಟ್ಟೆ ಆಗ್ಬಿಡುತ್ತೆ. ಅವ್ರು ದುಡ್ಡು ಕೊಟ್ಟು ಈಗಲೂ ಕೂಡ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೊಂಡುಕೊಂಡಿದ್ದಾರೆ. ಮುಂದಿನ ದಿನದಲ್ಲೂ ಕೂಡ ಡಾಕ್ಟರೇಟ್ ಪದವಿಯನ್ನು ಯಾಕೆ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಿಲ್ಲ? ನಿಮ್ಮ ಭವಿಷ್ಯ ನಮಗೆ ಬಹಳ ಮುಖ್ಯ. ಸೊ ಹಾಗಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೋಸ್ಕರನೇ ಮತ್ತೆ ಅವರ ಜೀವನ ಕತ್ಲಾಗಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದಾನೇ ಜೂನ್ 21ನೇ ತಾರೀಕು 2026ರಂದು ಮತ್ತೆ ಎಕ್ಸಾಮ್ ಅನ್ನ ಮಾಡೋದಕ್ಕೆ ಎನ್ಟಿಎ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಬಟ್ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳು ಪಾಪ ಓದಿರ್ತಾರೆ. ಅವರಿಗೆ ಮತ್ತೆ ಎಕ್ಸಾಮ್ ಅನ್ನ ಬರಿಬೇಕು, ಎಲ್ಲವನ್ನ ಓದ್ಕೋಬೇಕು ಅಂತಂದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಬಟ್ ವಿದ್ಯಾರ್ಥಿಗಳು ಯಾವುದನ್ನು ಕೂಡ ಹಳ್ಳೆಗಳೆಯೋ ಹಾಗಿಲ್ಲ. ಯಾಕಂತಂದ್ರೆ ಕನಸಿನ ಕೂಸಾಗಿರುವಂತಹ ಈ ವೈದ್ಯ ವೃತ್ತಿಯನ್ನ ಕಾಣ್ತಾ ಇರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಎಕ್ಸಾಮ್ ಅನ್ನ ಬರೀಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಸೊ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗಿನಿಂದಲೇ ತಯಾರಾಗಿ ಡೇಟ್ ಅನೌನ್ಸ್ ಆಗಿದೆ ಜೂನ್ 21ನೇ ತಾರೀಕು. ಸೊ ಹೇಗೆ ಎಕ್ಸಾಮ್ ಅನ್ನ ಬಹಳ ಗಂಭೀರತೆಯಿಂದ ಬಹಳ ಶ್ರದ್ಧೆಯಿಂದ ಬರೆದಿದ್ದೀರೋ ಅಂತಹ ವಿದ್ಯಾರ್ಥಿಗಳು ಯಾವುದಕ್ಕೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಆಲ್ ದಿ ವೆರಿ ಬೆಸ್ಟ್.